ವೆಲ್ಕಮ್ ಬ್ಯಾಕ್. ಇವತ್ತು ದೇಶದಲ್ಲಿ ನಿತೀಶ್ ಕುಮಾರ್ ಅವರನ್ನ ರಾಜ್ಯ ರಾಜಕೀಯದ ವಿಶ್ಲೇಷಕರು ಕರೆಯುವಂಥದ್ದು ಪಲ್ಟು ರಾಮ್ ಅಂತೇಳಿ. ಕಾರಣ 2013ರಿಂದ ಈ ಒಂದು ಬೆಳವಣಿಗೆಯನ್ನು ನಾವು ಗಮನಿಸಿದ್ರೆ ಯಾವಾಗ ಏನು ಮಾಡ್ತಾರೆ, ಯಾವ ಪಕ್ಷಕ್ಕೆ ಹೋಗ್ತಾರೆ, ಯಾವ ಪಕ್ಷಕ್ಕೆ ಕೈ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಇವತ್ತು ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಂಜೆ 7 ಗಂಟೆಗೆ ತಮ್ಮ CM ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ರಾಜ್ಯಪಾಲನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ ನಿತೀಶ್ ಕುಮಾರ್ ಅವರು. 28ನೇ ತಾರೀಕು ಎಲ್ಲವೂ ಅಂದುಕೊಂಡಂತೆ ಆದರೆ 28ನೇ ತಾರೀಕು 9ನೇ ಬಾರಿಗೆ ನಿತೀಶ್ ಕುಮಾರ್ ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ನೋಡಿ, ಇವತ್ತು JDU ಪಕ್ಷ RJD ಕೈ ಕೊಟ್ಟಿದೆ, ಕಾಂಗ್ರೆಸ್ಗೆ ಕೈ ಕೊಟ್ಟಿದೆ. ಆ ಪಕ್ಷದಿಂದ ಈ ಪಕ್ಷಕ್ಕೆ ಮೈತ್ರಿ ಮಾಡಿಕೊಂಡು ಆ ಪಕ್ಷದಿಂದ ಕೈ ಕೊಟ್ಟು ಈಗ ನೋಡಿ ಎಷ್ಟನೇ ಬಾರಿ CM ಆಗ್ತಿದ್ದಾರೆ ಅನ್ನೋದನ್ನ. ಇವತ್ತು ಸಂಜೆ 7 ಗಂಟೆಗೆ ಅವರು ನಿತೀಶ್ ಅವರು ರಾಜೀನಾಮೆ ಕೊಡ್ತಾರೆ. ಲಾಲು ಪ್ರಸಾದ್ ಯಾದವ್ ಇವತ್ತು ತಲೆ ಕೆಡ್ಸ್ಕೊಂಡು ಕೂತಿದ್ದಾರಂತೆ ಬಿಹಾರಲ್ಲಿ. ಕಾಂಗ್ರೆಸ್ನ ವೀಕ್ಷಕರು ಹೋಗಿ ಬಿಹಾರಲ್ಲಿ ಕೂತು ಏನಾಗ್ತಾ ಇದೆ ಅಂತೇಳಿ ತಲೆ ಕೆಡ್ಸ್ಕೊಂಡು ಕೂತವ್ರೆ. ಕಾಂಗ್ರೆಸ್ ನಾಯಕರು ಕಾಂಟ್ಯಾಕ್ಟೇ ಸಿಗ್ತಾ ಇಲ್ಲ. ಚುನಾವಣೆ ಸಂದರ್ಭ, ಈ ಸಂದರ್ಭದಲ್ಲಿ ಇಂಡಿ ಒಕ್ಕೂಟ ಛಿದ್ರ ಆಗ್ತದೆ, ಯಾವುದೇ ಡೌಟ್ ಬೇಡ. ಮಮತಾ ಬ್ಯಾನರ್ಜಿ ಬಳಿಕ ನಿತೀಶ್ ಕುಮಾರ್ ಅವರ ಸರ್ದಿ ಇದು. BJPಗೆ ಹೋಗಿ ಅವರು ಮೈತ್ರಿ ಮಾಡಿಕೊಂಡ್ರೆ ರಾಷ್ಟ್ರ ಮಟ್ಟದಲ್ಲಿ ಅವರು ವಿಪಕ್ಷಗಳ ಒಕ್ಕೂಟ ಇದೆಯಲ್ಲ, ಆ ಒಕ್ಕೂಟದಲ್ಲಿ ಇರ್ತಾರ? ಖಂಡಿತವಾಗ್ಲೂ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ವಿಪಕ್ಷಗಳು ಮಾಡಿಕೊಂಡಿರುವಂಥ ಇಂಡಿ ಒಕ್ಕೂಟ ಏನಿದೆ ಆ ಒಕ್ಕೂಟದಲ್ಲಿ ಖಂಡಿತವಾಗ್ಲೂ ಇರೋದಿಲ್ಲ. ಮಮತಾ ಬ್ಯಾನರ್ಜಿ ಆಯಿತು, ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿ ಆಯಿತು, ಈಗ ನಿತೀಶ್ ಕುಮಾರ್ ಅವರ ಸರ್ದಿ. ನಾನು ಆಗಲೇ ಹೇಳಿದೆ ಏನಕ್ಕಿದು ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತೇಳಿ ಅಂತ. ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೋಲಿಸಲೇಬೇಕು ಅಂಥೇಳಿ ವಿಪಕ್ಷಗಳೆಲ್ಲವೂ ಕೂಡ ಒಗ್ಗಟ್ಟಾಗಿ ಇಂಡಿ ಒಕ್ಕೂಟವನ್ನು ಮಾಡಿಕೊಳ್ಳುತ್ತೆ. ಆ ಇಂಡಿ ಒಕ್ಕೂಟ ನೋಡಿ, ಅಖಿಲೇಶ್ ಯಾದವ್ ಅವರು 11 ಸ್ಥಾನವನ್ನು ನೀಡೋದಾಗಿ ಕಾಂಗ್ರೆಸ್ಗೆ ಘೋಷಣೆ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಅವರು ಬಂಗಾಳದಲ್ಲಿ ಯಾವುದೇ ಮೈತ್ರಿ ಇಲ್ಲ, ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಇನ್ನು ಭಗವಂತ್ ಮಾನ್ ಪಂಜಾಬ್ನಲ್ಲಿ ನಮಗೆ ಬೇಡ ಮೈತ್ರಿ, ನಮಗೆ ಗೆಲ್ಲೋದು ಗೊತ್ತು ಅಂತ ಟಕ್ಕರ್ ಕೊಟ್ಟರು. ಹೋಗ್ಲಿ ಡೆಲ್ಲಿ, ಅಲ್ಲಾದರೂ ನಮಗೆ ಮೈತ್ರಿನಾಗ ಏನೋ ಸೀಟ್ ಬಿಟ್ಕೊಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು, ಆಗಲ್ಲ ಅಂದ್ಬಿಟ್ರು ಅವರು. ಈ ಎಲ್ಲ ಬೆಳವಣಿಗೆ ನೋಡಿದಾಗ ನೋಡಿ, ಪ್ರಮುಖವಾಗಿ ಒಂದು ವಿಚಾರ ಹೇಳಲೇಬೇಕು. ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನವನ್ನು ಬಿಹಾರದ ಮಾಜಿ CM ಕರ್ಪೂರಿ ಠಾಕೂರ್ ಅವರಿಗೆ ಕೇಂದ್ರ ಸರ್ಕಾರ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಲ್ಲ, ಆ ಬಳಿಕ ಇದೆಲ್ಲ ಸಂಚಲನವನ್ನು ಸೃಷ್ಟಿ ಮಾಡುವಂತ ಆಗ್ತಾ ಇದೆ. ನೋಡಿ, ನಿತೀಶ್ ಕುಮಾರ್ ಅವ್ರ ಪ್ಲಾನಿಂಗ್ ಏನಿತ್ತೋ ಅಲ್ಲಿ ಏನೇನಾಗಿದೆಯೋ ಗೊತ್ತಿಲ್ಲ, ಆದರೆ ರಾಷ್ಟ್ರ ಮಟ್ಟದಲ್ಲಿ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇರೋದು ನೋಡಿದ್ರೆ ಇದು ಖಂಡಿತವಾಗ್ಲೂ ಕೂಡ ಲೋಕಸಭಾ ಚುನಾವಣೆ. ಯಾಕೆಂದ್ರೆ ನೋಡಿ, ಒಂದು ಮರ ಗಟ್ಟಿಯಾಗಿ ನಿಲ್ಲಬೇಕು ಅಂತಾರೆ, ಅದಕ್ಕೆ ಬುಡ ಬೇರ್ ಅಂತೀವಲ್ಲ, ಆ ಬೇರ್ ಸ್ಟ್ರಾಂಗ್ ಆಗಿರಬೇಕು. ಆದರೆ ಆ ಬೇರೆ ಸ್ಟ್ರಾಂಗ್ ಆಗ್ತಾ ಇಲ್ಲ ಇಂಡಿ ಒಕ್ಕೂಟದಲ್ಲಿ. ಆ ಬೇರೆ ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಮರ ಹೇಗೆ ನಿಲ್ಲುತ್ತೆ? ಅಡಿಪಾಯನೇ ಗಟ್ಟಿ ಇಲ್ಲ ಅಂತಂದರೆ ಕಟ್ಟಿರೋ ಮನೆ ಹೇಗಿರುತ್ತೆ? ಬೀಳೋ ಹಂತಕ್ಕೆ ಬಂದಿದೆ ಇಂಡಿ ಒಕ್ಕೂಟ. ನೋಡಬೇಕು ಮುಂಬರುವಂಥ ದಿನಗಳಲ್ಲಿ ಇದೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ತಾರ, ಕುತೂಹಲ ಅಂತೂ ಇದ್ದೇ ಇದೆ.